ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿವಸಗಳ ನಂತರ ಮತ್ತೆ ಭೇಟಿ ಆಗ್ತಾ ಇದ್ದೀನಿ. ಈಗಾಗಲೇ ನಾನು ರೆಸಿಪಿಗಳನ್ನ ಅಪ್ಲೋಡ್ ಮಾಡಿ ತುಂಬ ದಿವಸ ಆಗಿತ್ತು, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇವತ್ತು ನಾನು ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಏನು ಅಂದರೆ ಎಣ್ಣೆಗಾಯಿ. ಎಲ್ಲರಿಗೂ ಬಾಯಲ್ಲಿ ನೀರು ಬರೆಸುವಂಥ ಒಂದು ಒಳ್ಳೆ ಎಣ್ಣೆಗಾಯಿ ಮತ್ತು ಇನ್ಸ್ಟೆಂಟಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ಒಳ್ಳೆ ಸಿಂಪಲ್ ಆಗಿರೋ ಒಂದು ಎಣ್ಣೆಗಾಯಿ ರೆಸಿಪಿಯನ್ನು ನನಗೆ ತೋರಿಸ್ತಾ ಇದ್ದೀನಿ. ನಾನೀಗ ಇದೊಂದು ಸಿರಿಧಾನ್ಯಗಳ ರೊಟ್ಟಿಯನ್ನು ಮಾಡ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ. ಈ ರೊಟ್ಟಿಗೆ ಈ ಒಂದು ಎಣ್ಣೆಗಾಯಿ ಒಳ್ಳೆ ಸಖತ್ತಾಗಿತ್ತು. ಸೊ ಇದ್ರ ಜೊತೆ ಅಕ್ಕಿ ರೊಟ್ಟಿ, ಚಪಾತಿ, ಹೀಗೆ ಅನ್ನಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನಾನು ಮಾಡಿಕೊಟ್ಟಿರೋಂಥ ಇವತ್ತಿನ ರೆಸಿಪಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಮೊದಲಿಗೆ ನಾನೊಂದು 6 ಬದನೆಕಾಯನ್ನು ತೊಗೊಂಡಿದ್ದೀನಿ. ಈಗ 4 ಭಾಗದಲ್ಲಿ ನಾನೀಗ ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಬಣ್ಣ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಬದನೆಕಾಯಿ ಸ್ವಲ್ಪ ದಪ್ಪ ಇತ್ತು ಅಂದರೆ 4 ಭಾಗ ಮಾಡಿರ್ತೀವಲ್ಲ, ಅದ್ರ ಮಧ್ಯದಲ್ಲಿ ಕೂಡ ಒಂದು ಭಾಗವನ್ನು ಸಣ್ಣದಾಗಿ ಮಾಡ್ಕೊಳ್ಳಿ, ಆಗ ತುಂಬ ಚೆನ್ನಾಗಿರುತ್ತೆ. ಇದಲ್ಲದೆ ಇನ್ನೊಂದು ಹಸಿರು ಬದನೆಕಾಯಿ ಕೂಡ ನಿಮಗೆ ಸಿಗುತ್ತೆ, ತುಂಬ ಚಿಕ್ಕದಾಗಿ, ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ನೀವು ತೊಗೋಬೋದು. ಇದಕ್ಕೆ ನೋಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಡಲೆ ಬೀಜ, ಟೊಮೊಟೊ, ಇಷ್ಟನ್ನು ಮಾತ್ರ ನಾನು ತೊಗೊಂಡಿದ್ದೀನಿ. ಸೊ ಇದ್ರ ಜೊತೆ ಎಳ್ಳು ಮತ್ತು ಗೋಡಂಬಿ ಮತ್ತು ಗಸಗಸೆ ಹಾಗೂ ತೊಗೋಬೋದು. ಈಗ ಚಕ್ಕೆ, ಲವಂಗ, ಸೋಂಪು, ಮೆಣಸು, ಒಂದು ಏಲಕ್ಕಿ ಮತ್ತು ಜೀರಿಗೆ, ಇದಿಷ್ಟು ಮಸಾಲೆ. ಈಗ ನೋಡಿ, ಇದಿಷ್ಟನ್ನು ನಾನೀಗ ಒಂದೊಂದಾಗಿ ನಾನು ಈಗ ಫ್ರೈ ಮಾಡ್ಕೊತೀನಿ. ಈಗ ನಾನೊಂದು ಒಳ್ಳೆ ಹೊಸ ಪಾತ್ರೆಯನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಇನ್ನೂ ಯೂಸ್ ಮಾಡಿರಲಿಲ್ಲ. ಸೊ ಫಸ್ಟು ಎಣ್ಣೆಗಾಯಿ ಮಾಡೋಣ ಅಂತಲೇ ನಾನೀಗ ಮಾಡ್ತಾಯಿದ್ದೀನಿ. ಹೊಸ ಪಾತ್ರೆಯಲ್ಲಿ ಎಣ್ಣೆಗಾಯಿ ಸ್ಟಾರ್ಟ್ ಮಾಡೋಣ. ಈಗ ಈ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಎಣ್ಣೆ ಕಾದ ನಂತರ ಇದಕ್ಕೆ ನಾನೇನು ಮಸಾಲೆ ಸಾಂಬಾರನ್ನ ಹೇಳಿದ್ನಲ್ಲ, ಮಸಾಲೆಗಳು, ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಚೂರು ಚಿಟ ಅನ್ನೋವಾಗ ಅದು ಸ್ವಲ್ಪ ಏನಂದರೆ ಚೆನ್ನಾಗಿ ಫ್ರೈ ಆದರೆ ಎಣ್ಣೆಯಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಾಂದರೆ ಅದು ಅಷ್ಟು ಹಸಿ ಸ್ಮೆಲ್ ಬರುತ್ತೆ, ಚೆನ್ನಾಗಿ ಬರಲ್ಲ. ನೋಡಿ, ಸ್ವಲ್ಪ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಒಂದು 2 ಮಿನಿಟ್ಸ್ ಬಿಡಿ ಹಾಗೇ. ಯಾಕೆಂದರೆ ನಾವು ಮೀಡಿಯಮ್ ಫ್ಲೇಮ್, ಹೈ ಫ್ಲೇಮ್ ಇಟ್ಕೋಬೇಡಿ, ಒಂದೇ ಸರಿಗೆ ಅದು ಫುಲ್ ಸೀದ್ಬಿಡುತ್ತೆ, ಆಮೇಲೆ ತುಂಬ ಚೆನ್ನಾಗಿರಲ್ಲ ಆಮೇಲೆ. ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಮಾಡಿದ್ರು ಆಯಿತು. ಈಗ ಅದು ಚೆನ್ನಾಗಿ ಚಿಟ್ಲಾದ್ಮೇಲೆ ನಾನೀಗ ಕಡಲೆ ಬೀಜ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ ನೀವು ಎಳ್ಳು, ಗೋಡಂಬಿ ಮತ್ತು ಒಂದು ಅರ್ಧ ಸ್ಪೂನ್ ಗಸಗಸೆನ ಆ್ಯಡ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ನನ್ನ ಹತ್ರ ಇರಲಿಲ್ಲ, ಊರಿಂದ ಬಂದಿದ್ದೆ. ಸೊ ಇನ್ಸ್ಟೆಂಟಾಗಿ ಇಮಿಡಿಯೇಟಾಗಿ ಮಾಡ್ಕೋಬೇಕಾಗಿತ್ತು, ಅದಕ್ಕೋಸ್ಕರ ಮನೇಲಿರುವಂಥ ಒಂದು ಸಾಮಾನು ತೆಗೆದು ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟರಲ್ಲೇ ಮಾಡಿ ಒಂದ್ಸರಿ ಟ್ರೈ ಮಾಡಿ. ಇನ್ನೊಂದು ಸರಿ ನೀವು ಮಾಡಬೇಕಾದ್ರೆ ಈ 3 ಕೂಡ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸ್ವಲ್ಪ ಎಳ್ಳು, ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕಪ್ಪೆಳ್ಳಿದ್ರು ಓಕೆ, ಒಂದು 1/4 ಟೀ ಸ್ಪೂನ್ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಗೋಡಂಬಿ, ಗಸಗಸೆ. ಸೊ ಈಗ ನೋಡಿ, ನಾನು ಬರೀ ಕಡಲೆ ಬೀಜ, ಈರುಳ್ಳಿಯನ್ನು ಹಾಕಿ ಈ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇದು ಯಾವುದು ನೀವು ಫುಲ್ಲಾಗಿ ಬೇಯೋವರೆಗೂ ಮಾಡಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್. ಜಸ್ಟ್ ಒಂದು 50% ನೀವು ಈರುಳ್ಳಿ ಫ್ರೈ ಆದರೆ ತೊಂದರೆ ಇಲ್ಲ, ಯಾಕೆಂದರೆ ಆಮೇಲೆ ನಾವು ಮತ್ತೆ ಬೇಯಿಸೋದ್ರಿಂದ 50% ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ ಕೊಬ್ಬರಿಯನ್ನು ಹಾಕ್ಕೋತಾ ಇದ್ದೀನಿ, ಕೊಬ್ಬರಿ ತುರಿ. ಇದಕ್ಕೆ ನೀವು ಕಾಯಿ ತುರಿ ಬೇಕಾದರೂ ಹಾಕ್ಕೊಳ್ಳಿ. ಈಗ ನಾನು ಯಾಕೆಂದರೆ ಕಾಯಿ ತುರಿಯನ್ನು ನಾನು ರೆಡಿ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಆಲ್ರೆಡಿ ತುರಿದು ನಾವು ಕಾಯಿ ತುರಿಯನ್ನು ಮನೇಲಿ ಇಟ್ಟಿರೋದ್ರಿಂದ ಜಸ್ಟ್ ಹಾಗೆ ಎಲ್ಲ ತೆಗ್ದು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಒಂದು ಹಿಡಿಯಷ್ಟು ಕಾಯಿ ತುರಿಯನ್ನು, ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ಅದ್ರ ಜೊತೆ ಜಸ್ಟ್ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ, ಸಾಕು, ಜಾಸ್ತಿ ಏನು ಬೇಡ. ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಅದ್ರ ಜೊತೆ ಹಸಿ ಕಾಯಿ ತುರಿ ಹಾಕ್ಕೊಂಡಾಗ ಶುಂಠಿ ಬೆಳ್ಳುಳ್ಳಿ ನಾವು ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡೋಷ್ಟು ಈಗ ತುಂಬ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಇನ್ಸ್ಟೆಂಟಾಗಿ ಹಾಕ್ಕೊಂಡಿದ್ದೀನಿ. ಮತ್ತು ಟೊಮೊಟೊನೂ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು 2-3 ನಿಮಿಷ ಸಾಕು, ಅದು ಚೆನ್ನಾಗಿ ಸುಡೋಂಗೆ ಬಿಸಿ ಆದರೆ ಅಷ್ಟೇ ಸಾಕು. ತೀರ್ಮಾನ ಬೇಯೋ ತನಕ ಇರಬೇಕು ಅಂತ ಮಾತಿಲ್ಲ. ಸ್ವಲ್ಪ ನೋಡಿ, ಒಂದು 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕಿ 1-2 ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಇದು. ಖಾರನೂ ಅಷ್ಟೇ ನಿಮಗೆ ತಕ್ಕಂತೆ ಮಾಡ್ಕೊಳ್ಳಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿದ್ರಲ್ಲ, ಈಗ ಸ್ಟವ್ ಆಫ್ ಮಾಡಾದಮೇಲೆ ನಾನು 1.5 ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡಿಕೊಂಡು ಒಂದು ಸರಿ ಕಲಸಿ ಸ್ವಲ್ಪ ಆರೋದಕ್ಕೆ ಬಿಡ್ತಾಯಿದ್ದೀನಿ.
ಯಾಕೆಂದರೆ ಅದು ಫುಲ್ಲು ಘಾಟ್ ಹೊಡೆದ್ಬಿಡುತ್ತೆ ಮತ್ತು ಅಷ್ಟು ಚೆನ್ನಾಗೂ ಇರೋದಿಲ್ಲ ನೀವು ಏನು ಸ್ಟವ್ ಆನಲ್ಲಿದ್ದಾಗೆ ಹಾಕಿದ್ರೆ. ಅದಕ್ಕಾಗಿ ನಾನು ಸ್ಟವ್ ಆಫ್ ಮಾಡಿದ್ಮೇಲೆ ಆ ಬಿಸಿ ಇನ್ನೂ ಇರುತ್ತೆ, ಆ ಬಿಸಿನೇ ಸಾಕು, ಆ ಪೌಡರ್ ಸ್ವಲ್ಪ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೊರ್ಟೋಗುತ್ತೆ. ನೋಡಿ ಹಾಕ್ಬಿಟ್ಟು ಇದನ್ನ ನಾನು ಚೆನ್ನಾಗಿ ಕಲಿಸ್ಬಿಟ್ಟು, ತುಂಬ ಬಿಸಿ ಇರುತ್ತೆ, ಮಿಕ್ಸಿ ಜಾರ್ಗೆ ಹಾಕ್ಕೊಳಕ್ಕಾಗಲ್ಲ ನಾವು. ಸ್ವಲ್ಪ ಬೆಚ್ಚಗಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಫುಲ್ಲು ನೈಸ್ ಪೇಸ್ಟ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಪೇಸ್ಟ್ ಮಾಡಿಕೊಂಡು, ಈಗ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಒಂದು 2-3 ಸ್ಪೂನ್ ಮತ್ತು ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ. ಸಾಸಿವೆ ಜೀರಿಗೆ ಸ್ವಲ್ಪ ಎಣ್ಣೆ ಕಾದ ನಂತರ ಹಾಕ್ಕೊಳ್ಳಿ. ಅದು ಚಿಟಪಟ ಅಂತ ಚೆನ್ನಾಗಿ ಅದು ಚಿಟಲ್ಬೇಕು ಏನು ಎಣ್ಣೆಯಲ್ಲಿ, ಆಗ ಅದು ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ. ನೋಡಿ ನೀವು ನೋಡ್ತಿದ್ದೀರಾ, ಈಗ ಚಿಟ್ಲಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಜಾಸ್ತಿ ಯೂಸ್ ಮಾಡೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕಾದ್ರೆ ಇನ್ನೊಂಚೂರು ಕಮ್ಮಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇದು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳ್ಬಿಟ್ಟು, ತುಂಬ ಹೆಲ್ತ್ ವೈಸು ಒಳ್ಳೆಯದು ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ನಾನು ಯಾವುದೇ ಒಗ್ಗರಣೆ ಹಾಕಬೇಕಾದ್ರೂ ನಾನು ಜೀರಿಗೆ ಕಂಪಲ್ಸರಿ ಯೂಸ್ ಮಾಡ್ತೀನಿ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು. ಸೊ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಇದೆಲ್ಲ ಫ್ರೈ ಆದಮೇಲೆ ಕಟ್ ಮಾಡಿರೋಂಥ ನೀರಲ್ಲಿ ಬಿಟ್ಟಿರ್ತೀವಲ್ಲ ಆ ಬದನೆಕಾಯಿ, ಕಟ್ ಮಾಡಿರೋಂಥ ಬದನೆಕಾಯಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಇವಾಗ ನಾನೆಲ್ಲ ಆ್ಯಡ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ 1-2 ನಿಮಿಷ ಹುರ್ಕೋತೀನಿ ಫ್ರೆಂಡ್ಸ್. ಈ ರೆಸಿಪಿನ ಖಂಡಿತ ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಟೇಸ್ಟ್ ಹೇಗೆ ಬಂದಿತ್ತು ಅಂತ ಹೇಳ್ಬಿಟ್ಟು. ನಾನು ಹೇಳಿರೋ 3 ಐಟಮ್ಸ್ಗಳನ್ನ ಆ್ಯಡ್ ಮಾಡಿ ಕೂಡ ನೀವು ಮಾಡಿ ನೋಡಿ, ಇಲ್ಲ ಇದೇ ರೀತಿ ಮಾಡಿದ್ರೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ಸಿಂಪಲ್ಲಾಗಿ ಒಳ್ಳೆ ಟೇಸ್ಟಿಯಾಗಿ. ಆ್ಯಡ್ ಮಾಡಿ ಖಂಡಿತ ಕಮೆಂಟ್ ಮಾಡಿ, ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನೀವು ಲೈಕ್ ಮಾಡಿ, ಇಷ್ಟ ಆದರೆ ಖಂಡಿತ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದನ್ನು ಶೇರ್ ಮಾಡಿ, ಅವರು ಕೂಡ ಇದನ್ನು ಮನೇಲಿ ಟ್ರೈ ಮಾಡಲಿ ಈಸಿಯಾಗಿ. ನೋಡಿ ಫ್ರೆಂಡ್ಸ್, ಹಾಗೆ ನಾನು ಇವಾಗ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಒಂದು ಅರ್ಧ ಸ್ಪೂನಷ್ಟು, 1/4 ಸ್ಪೂನು ಇಲ್ಲ ಒಂದು ಅರ್ಧ ಸ್ಪೂನು ಒಂಚೂರು ಅರ್ಶಿನದ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅರ್ಶಿನದ ಪುಡಿ ಬಣ್ಣ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಮತ್ತು ಹಾಗೆ ಹೆಲ್ತ್ ವೈಸ್ ಕೂಡ ಇದು ಒಳ್ಳೆಯದು ಅಂತ ಹೇಳ್ಬಿಟ್ಟು ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ಮತ್ತೆ 1-2 ಸ್ಪೂನಷ್ಟು ಮತ್ತೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗಿದು ಮತ್ತೆ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಇದು ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ, ಅದ್ರ ಜೊತೆ ಎಣ್ಣೆ ಬದಲಾಗಿ 1 ಸ್ಪೂನ್ ಬೇಕಾದ್ರೆ ತುಪ್ಪನೂ ಹಾಕ್ಕೊಳ್ಳಿ. ಆ ತುಪ್ಪದಲ್ಲಿ ಬದನೆಕಾಯಿ ಸ್ವಲ್ಪ ಫ್ರೈ ಮಾಡಿದಷ್ಟು ಒಳ್ಳೆ ಫ್ಲೇವರ್ ಮಾತ್ರ ಬರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾನು ಒಂದು 5 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ಸೊ ಬಣ್ಣ ಎಲ್ಲ ಎಷ್ಟು ಚೇಂಜ್ ಆಗಿದೆ, ಆಲ್ಮೋಸ್ಟ್ ಒಂದು 80%, 70 to 80% ಬದನೆಕಾಯಿ ತುಂಬ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಆ ಬದನೆಕಾಯಿಗೆ ಆಗೋಷ್ಟು ಮಾತ್ರ ನಾನು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಳ್ಳಿ, ಯಾಕೆಂದರೆ ಫುಲ್ಲು ನೀವು ಗ್ರೇವಿಗೂ ಸೇರಿಸಿ ಹಾಕ್ಕೊಳ್ಳೋ ಥರ ಆದರೆ ಉಪ್ಪು ತುಂಬ ಹಿಡಿದ್ಬಿಡುತ್ತೆ ಬದನೆಕಾಯಿಗೆ, ಆವಾಗ ಚೆನ್ನಾಗಿರೋದಿಲ್ಲ, ಅಷ್ಟಾಗಿ ಉಪ್ಪು ತುಂಬ ಉಪ್ರೋಸ್ ಆಗೋಗುತ್ತೆ. ಸೊ ಈ ಬದನೆಕಾಯಿ ನಾವು ಎಷ್ಟು 6 ಬದನೆಕಾಯಿಗೆ ಮಾತ್ರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕ್ವಾಂಟಿಟಿ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಗ್ರೇವಿ ಹಾಕ್ಕೊಂಡಾಗ ನೀವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಪೇಸ್ಟು, ಅದು ಹಾಕಿದಾಗ ಬೇಕಾದರೆ ನೀವು ಮತ್ತೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನೋಡಿ ಇವಾಗ ನಾನು ಅದು ಬದನೆಕಾಯಲ್ಲಿ ಆಲ್ಮೋಸ್ಟು ಉಪ್ಪು ಹಾಕಿದ್ಮೇಲೆ 1-2 ನಿಮಿಷ ಬೇಯಕ್ಕೆ ಬಿಟ್ಟು ಆಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ಳಿ. ಮಸಾಲೆ ಆದಮೇಲೆ ಸ್ವಲ್ಪ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯೋಕೆ ಬಿಡಿ, ಯಾಕೆಂದರೆ ಆಲ್ಮೋಸ್ಟ್ 70% ಬೆಂದೋಗಿರುತ್ತೆ, ಮತ್ತೆ ಬೇಯಿಸೋ ಅವಶ್ಯಕತೆ ಇರೋಲ್ಲ. ಒಂದು 10 ನಿಮಿಷ ಬೇಯಿಸಿದ್ರೆ ಬೆಂದೋಗಿರುತ್ತೆ. ಈಗ ಇದು ಮಸಾಲೆ ನೋಡಿ ಆ ರೀತಿ ಇತ್ತು. ಸೊ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದಾಗ ನಿಮಗೆ ಆಯಿಲೆಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಮೇಲ್ಗಡೆ ತೇಲಕ್ಕೆ ಶುರು ಆಗುತ್ತೆ. ನೋಡಿ ಈ ಥರ ಒಂದು ಗ್ರೇವಿ ಸ್ಟ್ರಕ್ಚರಿಗೆ ಬರುತ್ತೆ ಚೆನ್ನಾಗಿ ಬೆಂದಾದಮೇಲೆ. ಈ ರೀತಿಯಾಗಿ ಬಂದಾಗ ಇದು ಆಲ್ಮೋಸ್ಟ್ 100% ತುಂಬ ನಮ್ಮ ರೆಸಿಪಿ ಕ್ಲಿಯರಾಗಿ ಬೆಂದಿದೆ ಅಂತ ಅರ್ಥ ಆಯಿತು. ರೆಡಿ ಕೂಡ ಆಗಿದೆ. ಈಗ ನಮ್ಮ ಎಣ್ಣೆಗಾಯಿ ಆಲ್ಮೋಸ್ಟ್ ರೆಡಿ ಆಗೋ ಸ್ಟೇಜಲ್ಲಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಸಪ್ರೇಟು ಗೊಜ್ಜೆಲ್ಲ ಸಪ್ರೇಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇದಾದಮೇಲೆ ಒಂದು ಮೇಲ್ಗಡೆ 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೀವು ಲಿಡ್ನ ಮುಚ್ಚಬೇಕಾಗತ್ತೆ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ 1-2 ಸ್ಪೂನ್ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಒಂದು 5 ನಿಮಿಷ ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದೀತಾ ಬಂದಾಗ ನಮಗೆ ಒಳ್ಳೆ ಈ ಒಂದು ಸ್ಟೈಲಲ್ಲಿ ನಮಗೆ ಕಾಣುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ ಬದನೆಕಾಯಿ ಗ್ರೇವಿ ಆಯಿಲಿ. ಸೊ ಇದು ಎಣ್ಣೆಗಾಯಿ ತುಂಬ
ರುಚಿಕರವಾಗದ ಎಣ್ಗಾಯಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಈಸಿಯಾಗಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಸರ್ವ್ ಮಾಡ್ತಾ ಇದ್ದೀನಿ. ಊಟಕ್ಕೆ ರೆಡಿಯಾಗಿದೆ. ನಾನೀಗ ಇದು ಸಿರಿಧಾನ್ಯಗಳದೊಂದು ಚಪಾತಿಯನ್ನು ಮಾಡ್ಕೊಂಡಿದ್ದೆ ರೊಟ್ಟಿ ಟೈಪಲ್ಲಿ. ಸೊ ಇದಕ್ಕೆ ನಾನು ಇದನ್ನು ತಿಂತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ. ಇದಕ್ಕೆ ನೀವು ರವೆ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಮತ್ತು ಚಪಾತಿ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬೇಕಾದ್ರೆ ಅನ್ನಕ್ಕೂ ತಿನ್ಕೋಬೋದು.